ಸರ್ಕಾರ ಈಗ ಅಲರ್ಟ್ ಆಗಿದೆ. ಕೊರೋನಾ ಉಪತಳಿ JN1 ಕರ್ನಾಟಕಕ್ಕೂ ಸಹ ಎಂಟ್ರಿ ಕೊಟ್ಟಿರೋದ್ರಿಂದಾಗಿ ಸರ್ಕಾರ ಈಗ ಅಲರ್ಟ್ ಆಗಿದೆ. ಇಂದು ಕ್ಯಾಬಿನೆಟ್ ಉಪ ಸಮಿತಿಯಿಂದ ಮಹತ್ವದ ಮೀಟಿಂಗ್ ನಡೆಯಲಿದೆ. ಕೊರೋನಾ ರೂಪಾಂತರಿಯನ್ನ ಕಟ್ಟಿ ಹಾಕೋದಕ್ಕೆ ಹಾಗಾದ್ರೆ ಸರ್ಕಾರದಿಂದ ಟಫ್ ರೂಲ್ಸ್ ಜಾರಿಯಾಗುತ್ತಾ? ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ ಇವತ್ತು. ಟಫ್ ರೂಲ್ಸ್ ಭವಿಷ್ಯವನ್ನ ನಿರ್ಧರಿಸಲಾಗುತ್ತಾ ಕ್ಯಾಬಿನೆಟ್ನ ಉಪ ಸಮಿತಿಯಿಂದ. JN1 ಸೋಂಕು ನಿಯಂತ್ರಣಕ್ಕೆ ಹೊಸ ಮಾರ್ಗಸೂಚಿ ಪ್ರಕಟ ಮಾಡಲಾಗುತ್ತೆ. ಹೊಸ ವರ್ಷಾಚರಣೆ ಸಂಭ್ರಮದ ಮೇಲೂ ಸಹ ಕೊರೋನಾದ ಕರಿನೆರಳು ಬೀಳ್ತಾ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸರ್ಕಾರದಿಂದ ಟಫ್ ರೂಲ್ಸ್ ನ ಬೇಲಿ ಹಾಕಲಾಗುತ್ತಾ? ಕ್ಯಾಬಿನೆಟ್ ಉಪ ಸಮಿತಿ ಕೊರೋನಾ ಮೀಟಿಂಗ್ ನತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಹೊಸ ವರ್ಷಾಚರಣೆ ಸಂಭ್ರಮದಲ್ಲಿರುವಂತಹ ಜನ ಹಾಗಾದ್ರೆ ಟಫ್ ರೂಲ್ಸ್ ಜಾರಿ ಆಗತ್ತಾ ಅಂತ ಇವತ್ತಿನ ಮೀಟಿಂಗ್ ನತ್ತ ನೋಡ್ತಾ ಇದ್ದಾರೆ. ಇವತ್ತಿನ ಮೀಟಿಂಗ್ ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಹೋಗುತ್ತೆ. ಈಗಾಗಲೇ ರಾಜ್ಯದಲ್ಲಿ ಕೊರೋನಾ ಉಪತಳಿ JN1 ಎಂಟ್ರಿ ಕೊಟ್ಟಿದ್ದು ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಸರ್ಕಾರ ಇವತ್ತಿನ ಮೀಟಿಂಗ್ ನಲ್ಲಿ ಯಾವೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಸಾಕಷ್ಟು ಮಹತ್ವ ಪಡೆದುಕೊಳ್ತಾ ಇದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಹಾಗಾದ್ರೆ ಇವತ್ತಿನ ಉಪ ಸಮಿತಿಯ ಮೀಟಿಂಗ್ ನಲ್ಲಿ ಯಾವೆಲ್ಲ ಟಫ್ ರೂಲ್ಸ್ ಗಳನ್ನ ಜಾರಿ ಮಾಡಲಾಗುತ್ತೆ? ಟಫ್ ರೂಲ್ಸ್ ಗಳನ್ನ ಜಾರಿ ಮಾಡುತ್ತಾರಾ? JN1 ಸೋಂಕು ನಿಯಂತ್ರಣಕ್ಕೆ ಹೊಸ ಮಾರ್ಗಸೂಚಿಯನ್ನೇನಾದ್ರೂ ಪ್ರಕಟ ಮಾಡ್ತಾರ? ಇವತ್ತು ಸಚಿವ ದಿನೇಶ್ ಗುಂಡೂರಾವ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಸಭೆ. ಸಚಿವ ಶರಣಪ್ರಕಾಶ್ ಪಾಟೀಲ್, HC ಮಹದೇವಪ್ಪ ಇವರೆಲ್ಲರೂ ಸಹ ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಹಾಗಾದ್ರೆ ಟಫ್ ರೂಲ್ಸ್ ಜಾರಿ ಆಗುತ್ತೆ. ಸಚಿವ MC ಸುಧಾಕರ್ ಇವತ್ತಿನ ಮೀಟಿಂಗ್ ನಲ್ಲಿ ಭಾಗಿಯಾಗಿರ್ತಾರೆ. ಎಲ್ಲರೂ ಸಹ ಸಭೆಯಲ್ಲಿ ಚರ್ಚೆ ಮಾಡಿ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅಂತ ಈಗ ರಾಜ್ಯದ ಜನ ಎದುರು ನೋಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇವತ್ತು ಕ್ಯಾಬಿನೆಟ್ನ ಉಪ ಸಮಿತಿಯಿಂದ ಮಹತ್ವದ ಮೀಟಿಂಗ್ ಆಗ್ತಾ ಇದೆ. JN1 ಸೋಂಕಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇರುವಂತಹ ಪ್ರಶ್ನೆ, ಟಫ್ ರೂಲ್ಸ್ ಏನಾದ್ರೂ ಜಾರಿ ಆಗತ್ತಾ? ಏನ್ ಮಾರ್ಗಸೂಚಿ ಸಿದ್ಧ ಮಾಡ್ತಾರೆ ಅಂತ ಏನೆಲ್ಲ ಸಾಧ್ಯತೆಗಳಿದೆ ಹಾಗಾದ್ರೆ ಮಮತಾ? JN1 ಕಾಣಿಸ್ಕೊಂಡಂತಹ ಬೆನ್ನಲ್ಲೇ ಆರೋಗ್ಯ ಸಚಿವರು ಕೂಡ ಅಲರ್ಟ್ ಆಗಿದ್ದಾರೆ. ಸರ್ಕಾರ ಕೂಡ ಅಲರ್ಟ್ ಆಗಿರುವಂಥದ್ದು. ಯಾಕಂತಂದರೆ ನಿರೀಕ್ಷೆ ಮಾಡಿರಲಿಲ್ಲ JN1 ಪತ್ತೆ ಆಗುತ್ತೆ ಅನ್ನುವಂಥದ್ದು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಈಗಾಗಲೇ 32 ಕೇಸ್ ಪತ್ತೆಯಾದಂತಹ ಬೆನ್ನಲ್ಲೇ ಈಗಾಗಲೇ ಸಭೆಯನ್ನು ಕರೆದಿದ್ದಾರೆ. ಇವತ್ತು 12 ಗಂಟೆಗೆ ವಿಧಾನಸೌಧದಲ್ಲಿ ಸಭೆಯನ್ನು ಕರೆದಿರುವಂಥದ್ದು. ಅಂದರೆ ಕೋವಿಡ್ ಸಬ್ ಕಮಿಟಿ ಏನಿದೆ ಆ ಕಮಿಟಿಯಲ್ಲಿರುವಂತಹ ಸದಸ್ಯರುಗಳು ಜೊತೆಗೆ ಟ್ಯಾಕ್ ಅಂದರೆ ಡಾಕ್ಟರ್ ರವಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ರವಿ ಅವರು ಇರ್ತಾರೆ. ಅದರ ಜೊತೆಗೆ ದಿನೇಶ್ ಗುಂಡೂರಾವ್ ಅವರು ಈ ಒಂದು ಸಭೆಯನ್ನು ಕರೆದಿರುವಂಥದ್ದು. ಈ ಸಭೆ ಇವತ್ತಿನ ಸಭೆ ತುಂಬ ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಒಂದು ಏನು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ ಕೇವಲ 60 ವರ್ಷ ಮೇಲ್ಪಟ್ಟವರು ಮಾತ್ರ ಮಾಸ್ಕನ್ನು ಕಡ್ಡಾಯವಾಗಿ ಬಳಕೆ ಮಾಡಿ ಅಂತ ಹೇಳಿದ್ದಾರೆ. ಜೊತೆಗೆ ಬಾಣಂತಿಯರಿಗೆ, ಗರ್ಭಿಣಿಯರಿಗೂ ಕೂಡ ಹೇಳಿದ್ದಾರೆ. ಆದರೆ ಈ ಮಾರ್ಗಸೂಚಿ ಇದ್ರೂ ಕೂಡ ಜನ ಎಲ್ಲೋ ಒಂದು ಕಡೆ ಇದರಿಂದ ಏನೂ ಆಗಲ್ಲ, ಏನೂ ಸಮಸ್ಯೆ ಆಗಲ್ಲ ಅನ್ನುವಂತಹ ಒಂದು ನಿರ್ಲಕ್ಷ್ಯ ಮನೋಭಾವ ಜನರಲ್ಲಿದೆ. ಆದರೆ ಇವತ್ತಿನ ಸಭೆ ತುಂಬ ಮಹತ್ವವನ್ನು ಪಡೆದಿರುವಂಥದ್ದು. ಏಕೆಂತಂದರೆ ಎಲ್ಲರಿಗೂ ಟಫ್ ರೂಲ್ಸನ್ನು ತರ್ತಾರ, ಮಾಸ್ಕ್ ಕಡ್ಡಾಯ ಮಾಡ್ತಾರ. ಮತ್ತು ಮುಖ್ಯವಾಗಿ ಇರುವಂಥದ್ದು ಹೊಸ ವರ್ಷಾಚರಣೆ ಬರ್ತಾ ಇದೆ. ಹೊಸ ವರ್ಷಾಚರಣೆ ಅಂತಂದರೆ ಪಬ್ ಬಾರ್ಗಳಲ್ಲಿ ತುಂಬ ಜನ ಸೇರುವಂಥದ್ದು, MG ರೋಡಲ್ಲಿ ತುಂಬ ಜೋರಾಗಿ ಸಂಭ್ರಮವನ್ನು ಮಾಡುವಂಥದ್ದು. ಇಂತಹ ಸಂದರ್ಭದಲ್ಲೂ ಕೂಡ ಕೋವಿಡ್ ಮತ್ತಷ್ಟು ಉಲ್ಬಣ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ನಾವು ನಿನ್ನೆ ಕೂಡ ನೋಡಿದ್ವಿ. ನಿನ್ನೆಯ ರಿಪೋರ್ಟನ್ನು ನೋಡಿದರೆ ಸುಮಾರು 500 ಹತ್ರ ಇದ್ದಾರೆ. ಅಂದರೆ ಸಕ್ರಿಯ ಪ್ರಕರಣಗಳು ಸುಮಾರು 500 ಹತ್ರ ಇದೆ. ಅದರ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಜಾಸ್ತಿ ಆಗಿದೆ. ಇದೇ ರೀತಿ ನಿನ್ನೆ ಒಂದೇ ದಿನ ಅಂದರೆ 24 ಗಂಟೆಗಳಲ್ಲಿ 3 ಜನ ಕೋವಿಡ್ಗೆ ಬಲಿಯಾಗಿರುವಂಥದ್ದು ರಾಜ್ಯಾದ್ಯಂತ. ಇವೆಲ್ಲ ಪ್ರಕರಣಗಳನ್ನು ನೋಡ್ತಾ ಇದ್ದರೆ ಕೋವಿಡ್ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇದು ಜಾಸ್ತಿ ಆಗಬಾರ್ದು. ಈ ಒಂದು ಹೊಸ ರೂಪಾಂತರಿ ತಳಿ ಏನಿದೆ ಇದನ್ನು ಅರ್ಧಕ್ಕೆ ಕಟ್ಟಿ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಇವತ್ತಿನ ಸಭೆ ಕೂಡ ಮಹತ್ವವನ್ನು ಪಡೆದಿರುವಂಥದ್ದು. ಸಭೆಯಲ್ಲಿ ಟ್ಯಾಕ್ನ ಸದಸ್ಯರುಗಳು ಜೊತೆಗೆ ಸಬ್ ಕಮಿಟಿಯಲ್ಲಿರುವಂತಹ HC ಮಹದೇವಪ್ಪ ಇರ್ಬೋದು ಅಥವಾ ಶರಣಪ್ರಕಾಶ್ ಪಾಟೀಲ್ ಇವರ ಎಲ್ಲರ ಅಭಿಪ್ರಾಯವನ್ನು ಕೂಡ ತೆಗೆದುಕೊಳ್ಳಿದ್ದಾರೆ. ನಿನ್ನೆ ಅಷ್ಟೇ ಸಚಿವರು ಕೂಡ ಒಂದು ಕ್ಲೂವನ್ನು ಕೊಟ್ಟಿದ್ರು. ಇವತ್ತಿನ ಸಭೆಯಲ್ಲಿ ಕಠಿಣ ನಿಯಮಗಳನ್ನು ತರೋದಕ್ಕೂ ಕೂಡ ಇವತ್ತಿನ ಸಭೆಯನ್ನು ಕರೆದಿರುವಂಥದ್ದು ಅಂತ. ಹಾಗಾಗಿ ಇವತ್ತಿನ ಸಭೆ ತುಂಬ ಮಹತ್ವವನ್ನು ಪಡೆದಿದೆ. 12 ಗಂಟೆಗೆ ಸಭೆ ಕೂಡ ನಡೆಸಿದ ಬಳಿಕ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡ್ತಾರಾ ಅನ್ನುವಂಥದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಮಮತಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.